ಫ್ರೆಂಡ್ಸ್, ನನಗೆ ಪ್ರತಿಯೊಂದು ಆರ್ಡರ್ ಬರೋದು ಕೂಡ ಇನ್ಸ್ಟಾಗ್ರಾಮ್ ಇಂದ ಆಗಿರ್ಬೋದು, ಯೂಟ್ಯೂಬ್ ಇಂದ ಆಗಿರ್ಬೋದು, ಮತ್ತೆ ಒಂದು ಫೇಸ್ಬುಕ್ ಇಂದ ಆಗಿರ್ಬೋದು, ಇಲ್ಲ ವಾಟ್ಸ್ಆಪ್ ಸ್ಟೇಟಸ್ ಇಂದ ನೋಡಿ ಆರ್ಡರ್ ಬರುತ್ತೆ. ಪ್ರತಿಯೊಂದು ಕೂಡ ಸೋಷಿಯಲ್ ಮೀಡಿಯಾದಿಂದಾನೇ ನನಗೆ ಆರ್ಡರ್ ಬರೋದು. ನನಗೆ ಸಪರೇಟ್ ಆಗಿ ಕಸ್ಟಮರು ಹೊಸದಾಗಿ ಬರ್ತಿದ್ದಾರೆ ಅಂದ್ರೆ ರೀಸನ್ ಅಂದ್ರೆ ಇದು ಸೋಷಿಯಲ್ ಮೀಡಿಯಾದಿಂದಾನೆ. ನಾನು ಹೇಳೋದೇನಂದ್ರೆ, ನನಗೆ ಆರ್ಡರ್ ಬರ್ಬೇಕಂದ್ರೆ ನೀವು ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಸುಮ್ಮನೆ ವಿಡಿಯೋ ನೋಡಬೇಡಿ, ಒಂದು ಲೈಕ್ ಮಾಡಿ. ಮತ್ತೆ ನೀವು ಲೈಕ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ವಿಡಿಯೋ ಇನ್ನೊಬ್ಬರಿಗೆ ನೋಟಿಫಿಕೇಶನ್ ಹೋಗುತ್ತೆ. ಅದರಿಂದ ಏನಾಗುತ್ತೆ, ನನಗೆ ಆರ್ಡರ್ ಬರುತ್ತೆ. ವೆಲ್ಕಮ್ ಟು G7 ಫ್ರೆಂಡ್ಸ್. ನನಗೆ ಇವತ್ತೊಂದು ಸರ ಆರ್ಡರ್ ಬಂದಿದೆ, ಮತ್ತೆ ಜೋಮಾಲೆ ಗುಂಡಿನ ಸರ ಒಂದು ಆರ್ಡರ್ ಬಂದಿದೆ, ಮತ್ತೆ ಚೌಕಾರ್ ಒಂದು ಆರ್ಡರ್ ಬಂದಿದೆ. ಚೌಕಾರ್ಗಳು ಬಂದು ಸುಮಾರು ಅಂದ್ರೆ ಈ ವಾರದಲ್ಲೇ ಸುಮಾರು ಅಂದ್ರೆ ಒಂದು 8 ಡೆಲಿವರಿ ಕೊಟ್ಟಿದ್ದೀನಿ. ಮತ್ತೆ ಬಂದು ಜೋಮಾಲೆ ಗುಂಡಿನ ಸರ ಬಂದು ಇದು ಬಂದು 6ನೇ ಸಲ ಮಾಡಿಸಿರೋದು ಅನ್ಸುತ್ತೆ ನನಗೆ. ಜೋಮಾಲೆ ಗುಂಡಿನ ಸರ ಮಾತ್ರ, ಜೋಮಾಲೆ ಗುಂಡಿನ ಸರ ಮತ್ತೆ ಚೌಕಾರ ಎರಡೂ ಒಂದೇ ಕಸ್ಟಮರ್ ಆರ್ಡರ್ ಮಾಡಿದ್ರು. ತುಂಬಾ ಟ್ರೆಂಡಿಂಗ್ ಅಲ್ಲಿ ಎರಡು ಕೂಡ ಒಂದೇ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಆದ್ರೆ ಬರ್ತಾ ತೂಕ ಜಾಸ್ತಿ ಆಗೋಗ್ತಿದೆ. ಪೆಂಡೆಂಟ್ ಮಾತ್ರ ಅದು ಏನ್ ರೀಸನ್ ಗೊತ್ತಾಗ್ತಿಲ್ಲ. ತುಂಬಾ ಗೇಜ್ ಮಾಡ್ತಿದ್ದಾರೆ. ಹೇಗಿದ್ರೆ ಪದೇ ಕಡಿಮೆ ಮಾಡ್ತಾರೆ ನೋಡೋಣ ಅಂತಂದ್ರೆ ಯಾರು ಕಡಿಮೆ ಮಾಡ್ತಿಲ್ಲ. ಇದನ್ನ ನೋಡ್ಬೋದು. ಇದಕ್ಕೆ ವಾಲೆ ಬರುತ್ತೆ, ಮತ್ತೆ ಇದಕ್ಕೆ ಬರುತ್ತೆ ಜೋಮಾಲೆ ಗುಂಡು ಸರ ಬರುತ್ತೆ. ಇದೆಲ್ಲ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಮತ್ತೆ ಚೌಕಾರ್ ಬಂದ್ಬಿಟ್ಟು ಇದು ಬಂದು 6 ಗ್ರಾಮ್ ಸಮಥಿಂಗ್ ಬರುತ್ತೆ. ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡ್ಬಿಟ್ಟು ಇದ್ರ ಬಗ್ಗೆ ಬೇಡ, ಮತ್ತೆ ಏನಕ್ಕೆ ತೋರಿಸ್ತಿದ್ಯಾ ಅಂತ ಮಾತ್ರ ಕೇಳ್ಬಿಡಿ. ಬಿಲ್ಡಪ್ ಕೊಡ್ಬೇಕಲ್ಲ, ಆರ್ಡರ್ ಬಂದಿದೆ ಅಂತ ಹೇಳಲಿಕ್ಕೆ ನಿಮ್ಗೆ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಒಂದು ಟೈಮಲ್ಲಿ ತುಂಬಾ ಟ್ರೈನಿಂಗ್ ಅಲ್ಲಿತ್ತು. ನೆಕ್ಲೆಸ್ ಬರ್ತಿತ್ತು, ಇದರಲ್ಲಿ ಬಳೆಗಳು ಬರ್ತಿತ್ತು, ಮತ್ತೆ ವಾಲೆ ಬರ್ತಿತ್ತು. ನೆಕ್ಲೆಸ್ ಅಂತೂ ತುಂಬಾ ಮಾಡಿದೀವಿ ಇದೆಲ್ಲ ಒಂದು ಟೈಮಲ್ಲೇ. ಆದ್ರೆ ಈಗ ಏನಂದ್ರೆ ಇದು ತುಂಬಾ ಸುಮಾರು ಅಂದ್ರೆ ಒಂದು 20 ವರ್ಷ ಆಗೋಯ್ತು ಈ ತರದೆಲ್ಲ ಮಾಡಿಸಿ. ಮತ್ತೆ ಈಗ ಈ ತರದೆಲ್ಲ ತುಂಬಾ ಮಾಡಿಸ್ಕೊಳ್ತಿದ್ದಾರೆ. ಯಾಕಂದ್ರೆ ಯೂನಿಕ್ ಆಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾಕಂದ್ರೆ ಇದರಲ್ಲಿ ಚಿನ್ನನೂ ಜಾಸ್ತಿನೇ ಇರುತ್ತೆ, ಮತ್ತೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ, ಮತ್ತೆ ತುಂಬಾ ಲುಕ್ ಆಗಿರುತ್ತೆ. ಇದು ಹಾಕೊಂಡ್ರೆ ಏನಾದ್ರು ಡಿಫ್ರೆಂಟ್ ಆಗಿ ಕಾಣ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ಇದರಲ್ಲಿ ರಿಪೇರಿ ಬರೋದು ತುಂಬಾ ಕಡಿಮೆ ಐಟಮ್ ಇದು. ಏನಂದ್ರೆ ಗಿರಾಕಿಗಳು ಕಸ್ಟಮರ್ ತಗೊಳ್ಳೋಗ ಇದ್ರ ಕಲ್ಲಿನ ತೂಕ ಆಗ್ಲಿ ಮತ್ತೆ ಇದನ್ನೆಲ್ಲ ಕೇಳಿ ವಾಪಸ್ ಪಡಿಬೇಕು, ಇದಂತೂ ಕಂಪಲ್ಸರಿ. ಮತ್ತೆ ಇದಕ್ಕೆ ವಾಲೆ ಕೂಡ ಮಾಡಿಸಿದ್ದೀನಿ. ಕಸ್ಟಮರ್ ಒಂದು ಸ್ವಲ್ಪ ಡಿಸೈನ್ ಬೇರೆ ಹೇಳಿದ್ರು, ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಅವ್ರು ಹೇಳಿರೋ ಡಿಸೈನ್ಗಿಂತ ಇನ್ನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಯಾಕಂದ್ರೆ ಅವರು ಬರೀ ಲೀಫ್ ಫ್ಲವರ್ ಇದ್ರೆ ಸಾಕು ಅಂತ ಹೇಳಿದ್ರು. ನಾನು ಎಕ್ಸ್ಟ್ರಾ ಸ್ವಲ್ಪ ವರ್ಕ್ ಮಾಡಿದ್ದೀನಿ ಇದಕ್ಕೆ. ಮತ್ತೆ ನೋಡೋಣ ಇದ್ರ ಬಗ್ಗೆ. ಈಗ ಸರದ ಬಗ್ಗೆ ಹೇಳ್ತೀನಿ. ಸರ ಮತ್ತೆ ವಾಲೆ ಬಂದ್ಬಿಟ್ಟು ಒಟ್ಟು ತೂಕ ಬಂದು 70 ಗ್ರಾಮ್ ಚಿಲ್ಲರೆ ಇದೆ ಈ ಸರ. ಇದು 70 ಗ್ರಾಮ್ ಅಂದ್ರೆ ನೀವು ನಂಬಲ್ಲ, ಅಷ್ಟು ತೂಕ ಏನಕ್ಕೆ ಅಂತ. ಯಾಕಂದ್ರೆ ಇದು ಕಲ್ ಫಿಟ್ಟಿಂಗ್ ಆಗ್ಬೇಕಂದ್ರೆ ಫುಲ್ ಗೇಜ್ ಇಡಬೇಕು. ಮತ್ತೆ ಕಸ್ಟಮರ್ ಬಂದ್ಬಿಟ್ಟು ತುಂಬಾ ನಮಗೆ ಸೈಜ್ ಹೆವಿ ಇರಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಆಲ್ರೆಡಿ ಅವ್ರ ಹತ್ರ ಪೆಂಡೆಂಟ್ ಇತ್ತು ಬೇರೆದು. ಆದ್ರೆ ಅದೇನಂದ್ರೆ ಸ್ವಲ್ಪ ಸಣ್ಣದಾಗ್ತಿತ್ತು ಈ ಸರಕ್ಕೆ. ಇವಾಗ ಸ್ವಲ್ಪ ದೊಡ್ಡದಿರ್ಲಿ ಅಂತೇಳಿ ಕಸ್ಟಮರ್ ಹೇಳಿದ್ರು. ಹಂಗಾಗಿ ಇದನ್ನ ಸೈಜ್ ಕೂಡ ದೊಡ್ಡದು ಮಾಡಿದ್ವಿ. ಮತ್ತೆ ಈ ಫ್ಲವರ್ಸ್ ಇದೆಲ್ಲ ತುಂಬಾ ಕಾಸ್ಟ್ಲಿ ಏನಲ್ಲ. ಏನಾದ್ರು ಮಾಡಿಸ್ಬೇಕಂದ್ರೆ ನೀವು ಮಾತ್ರ ಎಲ್ಲಾದ್ರೂ ಮಾಡಿಸ್ಬೇಕಂದ್ರೆ ಎಷ್ಟಂದ್ರೆ ಅಷ್ಟು ಬಿಲ್ ಹಾಕ್ಸ್ಬೇಡಿ. ಇದು ಬಂದ್ಬಿಟ್ಟು ನಿಮ್ಗೆ ಹತ್ರ ಒಂದು 2,500 3 ಸಾವಿರ ಅಷ್ಟು ಅಮೌಂಟ್ ಆಗುತ್ತೆ ಈ ಬೀಡ್ಸ್ಗೆಲ್ಲ. ಈ ಫ್ಲವರ್ ಮತ್ತೆ ಲೀಫ್ ಇದೆಯಲ್ಲ ಇದಕ್ಕೆ. ಇದು ಬಂದು 916 ಗೋಲ್ಡ್ ಅಲ್ಲೇ ಮಾಡಿರೋದು. ಇದಕ್ಕೆ ಬಂದು ಮೇಕಿಂಗ್ ಚಾರ್ಜ್ ಬಂದು 10% ಮಾಡಬೇಕು. ಯಾಕಂದ್ರೆ ಇದು ಕೆಲಸ ಸ್ವಲ್ಪ ಸ್ಟೋನ್ ಫಿಟ್ಟಿಂಗ್ ಇದೆಲ್ಲ ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಮಾಡಬೇಕು. ಹಂಗಾಗಿ ಇದಕ್ಕೆ 10% ಚಾರ್ಜ್ ಮಾಡ್ತಿದ್ದೀನಿ. ಯಾಕಂದ್ರೆ ಇದೆಲ್ಲ ಗುಂಡುಗಳು ಇದೆಲ್ಲ ರೆಡಿನೇ ತರಬೇಕು. ಇದೆ ಅದನ್ನು ಕೂಡ ಮಾಡ್ಲಿಕ್ಕಾಗಲ್ಲ. ಇದೆಲ್ಲ ಲೇಸರಲ್ಲಿ ಕಟಿಂಗ್ ಮಾಡಿರ್ತಾರೆ ಇದನ್ನ. ಮತ್ತೆ ಇದಕ್ಕೆ ಕೆಲಸಗಾರ ಸಿಗೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಕೆಲಸಗಾರರು ಇದನ್ನ ತುಂಬಾ ಓಲ್ಡ್ ಪ್ಯಾಟರ್ನ್ ಆಗಿರೋದ್ರಿಂದ ಇದಕ್ಕೆ ಕೆಲಸಗಾರ ಸಿಗೋದು ತುಂಬಾ ಕಷ್ಟ ಇದೆ. ಏನಂದ್ರೆ ಒಂದ್ ಟೈಮಲ್ಲಿ ಇದೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು. ತುಂಬಾ ನಾನೇ ಮಾಡಿದ್ದೀನಿ ಸುಮಾರು. ಅಂದ್ರೆ ನಾನು ವಾರಕ್ಕೆ ಒಂದು 2-3 ಬರ್ತಿತ್ತು ಈ ತರ ನೆಕ್ಲೆಸ್ಗಳು. ಅಂದ್ರೆ ಬರೀ ಇದೆಯಲ್ಲ ಕಲ್ಲಿಂದ ವೈಟ್ ಕಲ್ಲು, ರೆಡ್ ಕಲ್ಲು, ಗ್ರೀನ್ ಕಲ್ಲು, ಈ ತರ ನೆಕ್ಲೆಸ್ಗಳು, ವಾಲೆಗಳು, ಬಳೆಗಳು ತುಂಬಾ ಬರ್ತಿತ್ತು. ಆದ್ರೆ ಏನಾಯ್ತು ಅಂದ್ರೆ ಬರ್ತಾ ಇದು ಕಲ್ಲುಗಳು ವಿಪರೀತ ಹೆವಿ ಇರುತ್ತೆ. ಇದು ಕಲ್ಲುಗಳು ಜ್ಯುವೆಲ್ರಿ ಎಷ್ಟಿರುತ್ತೋ, ಚಿನ್ನ ಎಷ್ಟಿರುತ್ತೋ, ಚಿನ್ನ ಒಂದು 20 ಗ್ರಾಮ್ ಇದ್ರೆ ಕಲ್ಲುಗಳು ಕೂಡ ಒಂದು 20 ಗ್ರಾಮ್ ಬರ್ತಾವೆ. ಆ ತರ ಇರ್ತಿತ್ತು ಇವೆಲ್ಲ. ಅಷ್ಟೊಂದು ಹೆವಿ ಕಲ್ಲುಗಳು ಬರ್ತಿತ್ತು. ಅಂದ್ರೆ ಏನಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣ್ತಿತ್ತು ಕಲ್ಲುಗಳೆಲ್ಲ ಇರೋದ್ರಿಂದ. ಆದ್ರೆ ಇವಾಗ ಏನಾಯ್ತು ಅಂದ್ರೆ ಬರ್ತಾ ಅದು ನಿಂತೋಕ ಕಾರಣ ಏನಂದ್ರೆ ಜ್ಯುವೆಲ್ರಿ ಶಾಪ್ ಅವ್ರು ಆಗಿರ್ಬೋದು, ಇಲ್ಲ ಯಾರೇ ಆಗಿರೋದು ವ್ಯಾಪಾರ ಮಾಡೋರು ಏನಾಗ್ತಿತ್ತು ಅಂದ್ರೆ ಅದರಿಂದ ಇವಾಗ ತಗೊಂಡಿರ್ತಾರೆ 40 ಗ್ರಾಮ್ ನೆಕ್ಲೆಸ್ ಇದ್ರೆ 40 ಗ್ರಾಮಲ್ಲಿ 20 ಗ್ರಾಮ್ ಅಷ್ಟು ಸ್ಟೋನೇ ಹೋಗ್ತಿತ್ತು.
ಅದು ಏನಂದ್ರೆ ಜೆನ್ಯೂನ್ ಆಗಿ ವ್ಯಾಪಾರ ಮಾಡೋರು ಕಸ್ಟಮರ್ಗೆ ಕಲ್ಲಿನ ತೂಕ ವಾಪಸ್ ಕೊಟ್ಟು ಮೇಕಿಂಗ್ ಚಾರ್ಜ್ ಏನಿದ್ರು ಅದು ತಗೊಳ್ತಿದ್ರೆ ಇನ್ನ ಕೆಲಸ ನಡೆಯೋದು. ಅದು ಏನಾಗ್ತಿತ್ತು ಅಂದ್ರೆ ಅವಕಾಶ ತುಂಬಾ ಇತ್ತು, ಏನಾದ್ರೂ ಮೋಸ ಮಾಡ್ಲಿಕ್ಕೆ. ಕಲ್ಲುಗಳು 20 ಗ್ರಾಮ್ ಕಲ್ಲಿದ್ರೆ ಒಂದು 15 ಗ್ರಾಮು 10 ಗ್ರಾಮು ವಾಪಸ್ ಕೊಟ್ಬಿಟ್ಟು ಮಿಕ್ಕಿದ್ದೆಲ್ಲ ಚಿನ್ನದ ಲೆಕ್ಕದಲ್ಲೇ ಬರೆದು ಬಿಟ್ಟಿದ್ರು. ಅದು ಕೂಡ ಇನ್ನೊಂದು ಒಂದ್ ಟೈಮಲ್ಲಿ ಏನಾಗ್ತದೆ ಅಂದ್ರೆ ಮೇಕಿಂಗ್ ಚಾರ್ಜ್ ಇಲ್ಲದೆ ಸುಮ್ಮನೆ ಹಂಗೆ ಜ್ಯುವೆಲ್ರಿ ಹಂಗೆ ಮಾಡ್ಕೊಟ್ಬಿಡ್ತಾರೆ, ಸ್ಟೋನ್ ವೇಟ್ ಲೆಸ್ ಕೊಡಲ್ಲ, ಜ್ಯುವೆಲ್ರಿ ಫ್ರೀಯಾಗಿ ಮಾಡ್ಕೊಟ್ಬಿಡ್ತಾರೆ ಅಂತೇಳಿ ಆ ಥರನೂ ನಡೀತಿತ್ತು. ಹಂಗಾಗಿ ಕಸ್ಟಮರ್ಸು ಅಷ್ಟೇ ಯಾವಾಗಲೂ ಅಷ್ಟೇ ಏನಾದರೂ ಆಫರ್ ಕೊಡ್ತಿದ್ದಾರೆ ಅಂದರೆ ಓಡೋಗಿ ಅದನ್ನ ಬೇರೆ ಏನು ಮೈಂಡಲ್ಲಿ ಇಟ್ಕೊಳಲ್ಲ, ಕಡಿಮೆ ಕೊಡ್ತಿದ್ದಾರೆ ಮತ್ತೆ ಇನ್ನೊಂದೇನಂದ್ರೆ ಮೇಕಿಂಗ್ ಚಾರ್ಜ್ ಇಲ್ಲ, ವೇಸ್ಟೇಜ್ ಇಲ್ಲ, ಇವೆಲ್ಲ ಕೇಳಿ ಮೋಸ ಹೋಗ್ತಾರೆ. ಅದು ನಾನು ಹೇಳಿದ್ರೆ ಅದೆಲ್ಲ ಅಲ್ಲ, ಯಾರಿಗೆ ಏನು ಚಾರ್ಜ್ ಕೊಡಬೇಕು ಅದು ಕೊಡಲೇಬೇಕು. ಸ್ಟೋನ್ ವೇಟ್ ಲೆಸ್ ಕೊಡ್ತೀರಾ ಮೇಕಿಂಗ್ ಚಾರ್ಜ್ ಇಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರೆ ನಿಮಗೆ ಲಾಸ್ ಆಗುತ್ತೆ. ಯಾಕಂದ್ರೆ ಮೇಕಿಂಗ್ ಚಾರ್ಜ್ ಏನು ಜಾಸ್ತಿ ಏನಾಗೋಗಲ್ಲ, ಆದ್ರೆ ನೀವು ಯಾವಾಗ ಮೇಕಿಂಗ್ ಚಾರ್ಜ್ ಇಲ್ಲ ವೇಸ್ಟೇಜ್ ಇಲ್ಲ ಅಂತ ನೀವು ಯಾವಾಗ ಹೋಗಿ ಈ ಕಲ್ಲಿನ ಐಟಮ್ ಇಂಥವೆಲ್ಲ ತಗೊಂಡ್ಬಿಡ್ತೀರೋ ಅವಾಗ ನಿಮ್ಗೆ ಲಾಸ್ ಆಗುತ್ತೆ. ಕಲ್ಲಿನ ಐಟಮ್ ಬಗ್ಗೆ ತಗೋಬೇಕು ಅಂದಾಗ ಒಂದು ಕತ್ಸಲ್ಲಿ ಯೋಚನೆ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ಜ್ಯುವೆಲ್ರಿ ಮಾಡಿಸ್ಬೇಕು ಹೊರತು ಸುಮ್ಮನೆ ಹೆಂಗಂದ್ರೆ ಹಂಗೆ ಹೋಗಿ ಜ್ಯುವೆಲ್ರಿನ ಮಾಡಿಸ್ಬಿಡ್ಬಾರ್ದು. ಇದೊಂದು ತಿಳ್ಕೊಳ್ಳಿ. ಮತ್ತೆ ಹಂಗಂತೇಳಿ ತಿಳ್ಕೊಬೇಕಂತೇಳಿ ಕಷ್ಟ ಬೀಳ್ತಿರ್ತಾರಲ್ಲ, ಇವಾಗ ನಾನು ಒಂದು ಮೇಕಿಂಗ್ ಚಾರ್ಜ್ ಅಂತ ಹೇಳ್ತೀನಿ, ಮೇಕಿಂಗ್ ಚಾರ್ಜ್ ಕಡಿಮೆ ಮಾಡಿ ಅಂತೆಲ್ಲ ನೀವು ಹೇಳ್ಬೇಕಾಗಿರೋದು ಕೇಳ್ಬೇಕಾಗಿರೋದು ಇದರಲ್ಲಿ ಸ್ಟೋನ್ ಎಷ್ಟು ಹೋಗುತ್ತೆ, ಒಂದ್ ವೇಳೆ ಮೆಲ್ಟ್ ಮಾಡಿದ್ಮೇಲೆ ಎಷ್ಟು ಪ್ಯೂರಿಟಿ ಬರುತ್ತೆ, ಇಂಥದ್ದೆಲ್ಲ ತಿಳ್ಕೊಬೇಕು ಹೊರತು ತುಂಬಾ ಜನ ಏನ್ ಮಾಡ್ತಾರೆ ನಿಮ್ಗೆ ಮೇಕಿಂಗ್ ಚಾರ್ಜ್ ಎಷ್ಟು, ನಿಮ್ಗೆ ಮೇಕಿಂಗ್ ಚಾರ್ಜ್ ಎಷ್ಟು. ಇದು ಏನಾಗುತ್ತೆ ಅಂದ್ರೆ ಕಷ್ಟ ಬೀಳೋನು ಎಷ್ಟು ಮೋಸ ಮಾಡಕ್ಕಾಗಲ್ಲ. ಇವಾಗ ನಿಮ್ಗೆ ಗೊತ್ತಿರುತ್ತೆ, ನೀವೇ ಒಂದು ಕೆಲಸ ಮಾಡ್ತಿರ್ತೀರ, ನೀವು ನಿಮ್ ಕೆಲಸದಲ್ಲಿ ನೀವು ಎಷ್ಟು ಮೋಸ ಅಂತ ಮಾಡ್ತೀರಾ ಅದನ್ನ ನೀವು ಯೋಚನೆ ಮಾಡಿ. ಇವಾಗ ಒಂದು ಕೆಲಸ ಮಾಡೋರು ಒಂದು 10% ಅಂದ್ರೆ ಒಂದು 12% ಮಾಡ್ಲಿ, ಅದು ಬೇರೆ ವಿಷಯ. ಇಲ್ಲ ಒಂದು 15% ಮಾಡ್ತಾರೆ, ಅದು ಮೇಕಿಂಗ್ ಚಾರ್ಜ್ ವರ್ಗೂ ಆಯ್ತು. ಆದ್ರೆ ನಿಮ್ಗೆ ಈ ತರ ಕಲ್ಲುಗಳು ತಗೊಳ್ಳೋದು, ಕಲ್ಲಿನ ತೂಕ ಎಷ್ಟಿರುತ್ತೆ, ಆ ಕಲ್ಲಿಗೆ ರೇಟ್ ಎಷ್ಟಿರುತ್ತೆ ಅನ್ನೋದನ್ನ ಮಾತ್ರ ನೀವು ತಿಳ್ಕೊಳ್ಳೇಬೇಕು. ಈ ತಿಳ್ಕೊಳ್ಳಿಲ್ಲ ಅಂದ್ರೆ ನೀವು ಮೋಸ ಹೋದಂಗೇನೆ, ಇದರಲ್ಲಿ ಇನ್ನೇನು ಇಲ್ಲ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ರೇಟ್ಗಳು ಕೇಳ್ತಾರೆ, ರೇಟ್ ಎಷ್ಟಿದೆ ಇವತ್ತು, ರೇಟ್ ಎಷ್ಟಿದೆ ಅಂತೇಳಿ. ಅಂಗಡಿಯಲ್ಲಿ 100 ರೂಪಾಯಿ ಕಡಿಮೆ, ಈ ಅಂಗಡಿಯಲ್ಲಿ 200 ರೂಪಾಯಿ ಕಡಿಮೆ, ನೀವೇನಕ್ಕೆ ಅಷ್ಟು ಹೇಳ್ತೀರಾ, ಇದೆಲ್ಲ ಹೇಳ್ತೀರಾ. ಈ ಫೇಕ್ ಬಿಸ್ನೆಸ್ ನ ನೀವು ಇದನ್ನ ಫೇಕ್ ಬಿಸ್ನೆಸ್ ಹೆಂಗಿದೆ ಅನ್ನೋದು ನೀವು ತಿಳ್ಕೋಬೇಕು ಹೊರತು ಕಡಿಮೆ ಕೊಡ್ತಿದ್ದಾರೆ, ಎಲ್ಲಿ ಕಡಿಮೆ ಕೊಡಕ್ಕಾಗುತ್ತೆ? ಚಿನ್ನನ ಯಾರು ಕೂಡ ಕಡಿಮೆ ಕೊಡಕ್ಕಾಗಲ್ಲ. ಅದ್ರ ರೇಟ್ ಏನಿದೆ ಅದು ಕೊಳ್ಳೇಬೇಕಾಗುತ್ತೆ. ಅದ್ರ ರೇಟ್ ಏನಿದೆ ಅದು ಕೊಟ್ಟು ನೀವು ತಗೊಳ್ಳೇಬೇಕೇ ಹೊರತು ಕಡಿಮೆಗಂತೂ ಯಾರು ಕೊಡಲ್ಲ. ಇದನ್ನ ನೀವು ತಿಳ್ಕೊಳ್ಳಿ. ಬರೀ ಆಫರ್ ಬಗ್ಗೆ ನೋಡ್ಬಿಟ್ಟು ಜ್ಯುವೆಲ್ರಿ ಶಾಪ್ ಹೋಗ್ಬೇಡಿ. ಏನಂದ್ರೆ ಆ ಸ್ಕೀಮ್ಗಳೆಲ್ಲ ಹಾಕಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ದುಡ್ಡಿದ್ರೆ ಚಿನ್ನ ತೆಗೆದು ಇಟ್ಕೊಳ್ಳಿ, ಇಲ್ಲ ಸುಮ್ಮನೆ ಇರಿ ಅಷ್ಟೇ. ಇದು ನಾನು ಹೇಳೋದು. ವಿಡಿಯೋದಲ್ಲಿ ತೋರಿಸ್ತೀನಿ ನೀಟಾಗಿ ಸರನ. ನಿಮ್ಗೆ ಏನಾದರೂ ಇಷ್ಟ ಇದ್ರೆ ಈ ಥರ ಒಂದು ಜಿಜೋನಲ್ಲಿ ಆರ್ಡರ್ ಮಾಡಿ. ಥ್ಯಾಂಕ್ ಯು.
ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದು G7 ಅಲ್ಲಿ ಮಾಡಿದ್ದು ಅಲ್ಲ. ನೀವು ಕೂಡ ಅಲ್ಲೇ ಹೋಗಿ ತಗೊಳ್ಳಿ. ನೀವು ಬರೀ G7 ಅಲ್ಲೇ ತಗೋಬೇಕು, ನಾನು ಅಲ್ಲಿಗೆ ಹೋಗ್ಬೇಕು, ಬೇರೆ ಎಲ್ಲೂ ಹೋಗ್ಬಾರ್ದು. ಹೋಗ್ಲೇಬಾರ್ದು.